ಡ್ರೈನೇಜ್ ಆದ್ರೂ ಸಾಕು, ರೋಡ್ ಆಗುತ್ತೆ, ಡ್ರೈನೇಜ್ ಮಾಡ್ಕೊಡಂಗಿಲ್ಲ. ಒಳಚರಂಡಿ ನಿರ್ಮಿಸದ ಗ್ರಾಮ ಪಂಚಾಯತಿಗೆ ಧಿಕ್ಕಾರ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚಿನ ದಿನದಂದು ಸಾರ್ವಜನಿಕರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳ ಕಲ್ಪಿಸುವಲ್ಲಿ ಗ್ರಾಮ ಆಡಳಿತ ತೀವ್ರ ನಿರಾಸಕ್ತಿ ಹೊಂದಿದೆ. ಕಚೇರಿಗೆ ಬೇಕಾಬಿಟ್ಟಿಯಿಂದ ಬರುತ್ತಾರೆ. ಇಲ್ಲಿನ ಪಿಒಡಿ ಸೇರಿದಂತೆ ನೌಕರರು ಜನತೆಯೊಂದಿಗೆ ಉಡಾಫೆಯಿಂದ ವರ್ತಿಸುತ್ತಾರೆ ಎಂದು ಹೆಬ್ಬಾಳು ಗ್ರಾಮಸ್ಥರು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಹೆಬ್ಬಾಳು ಗ್ರಾಮಸ್ಥರು ಕಚೇರಿಗೆ ಬೀಗ ಹಾಕಿದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬೀಗ ಹಾಕುವುದನ್ನು ತಡೆಯಲು ಯತ್ನಿಸಿದರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಬಸವರಾಜು, ಮಲ್ಲಿಕಾರ್ಜುನ ಮತ್ತು ಚಂದ್ರಶೇಖರ್ ಅವರು ಹೆಬ್ಬಾಳು ಗ್ರಾಮ ಪಂಚಾಯಿತಿಯ ಜನತೆಗೆ ಯಾವುದೇ ಸೌಲಭ್ಯಗಳನ್ನು ನೀಡಲು ಸಂಪೂರ್ಣ ವಿಫಲವಾಗಿದೆ. ವಿದ್ಯುತ್ ದೀಪ, ಕುಡಿಯುವ ನೀರು ಸೇರಿದಂತೆ ರಸ್ತೆ ಚರಂಡಿಗಳ ನಿರ್ಮಾಣಕ್ಕೆ ಧೋರಣೆ ಅನುಕರಣೆ ಮಾಡುತ್ತಿದೆ. ಈ ಬಗ್ಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಬೇಲೂರು ಶಾಸಕರ ಗಮನಕ್ಕೆ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನದಂದು ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತೆ ಎಂದು ಎಚ್ಚರಿಕೆ ನೀಡಿದರು. ಗ್ರಾಮಸ್ಥರಾದ ಆನಂದ್ ಕುಮಾರ್ ಮತ್ತು ಅಂಗಡಿ ಮೂರ್ತಿ ಮಾತನಾಡಿ, ಹೆಬ್ಬಾಳು ಗ್ರಾಮದ ಇಡೀ ಕೊಳಚೆ ನೀರು ನಾವುಗಳು ಸಂಚರಿಸುವ ರಸ್ತೆ ಮೇಲೆ ಹರಿಯುತ್ತದೆ. ಕಳೆದ 10 ವರ್ಷದಿಂದ 10 ಮನೆಗಳಿರುವ ಹಿರಿಕೊರೆ ಕೋಡಿ ರಸ್ತೆಗೆ ಮನವಿ ಸಲ್ಲಿಸಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಶಾಸಕರಿಗೂ ಕೂಡ ಮನವಿ ನೀಡಲಾಗಿದೆ. ಈಗಾಗಲೇ ಹೆಬ್ಬಾಳು ಗ್ರಾಮದಲ್ಲಿ ಬಹುತೇಕರು ಡೆಂಗಿ ಕಾಯಿಲೆಯಿಂದ ನರಳುತ್ತಿದ್ದಾರೆ. ನಮಗೆ ಉಡಾಫೆಯಿಂದ ವರ್ತಿಸುವ ಅಧಿಕಾರಿಗಳು ಬೇಡ. ಇಲ್ಲಿನ ಅಭಿವೃದ್ಧಿ ಅಧಿಕಾರಿಯನ್ನ ಕೂಡಲೇ ಸ್ಥಳಾಂತರ ಮಾಡಬೇಕು. ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದರು. ಬರ್ರಿ ಕುಮಾರಣ್ಣ, ಅಜ್ಜಿ ಬರ್ರಿ. 10:30 ಆದ್ರೂ ಬಂದಿಲ್ಲ. ಮೇಲೆ ನಾವು ಅವಾಗಿಂದ ಅರ್ಜಿ ಕೊಡ್ತಾ ಇದೀವಿ, ಇದುವರೆಗೂ ಏನು ಮಾಡಿಲ್ಲ. ಅಂದ್ರೆ ಇದಲ್ಲ ಅಲ್ಲ ಬೇರೆ ಬೀಗ ತರಲ್ಲ, ಬೀಗ ತೆಗಿಬೇಕು. ತೆಗಿತಲ್ವಲ್ಲ ನಮ್ಮವರು ಎಂತಂತಾರೆ ಬೀಗ ಹಾಕಿ. ಅಲ್ಲ ತರ್ತಾರೆ ರಮ್ಯ ಬೀಗ ತಿಕೊಂಡಿದ್ದ ಹೊಡೆಯೋದು ಹೊಡಿತೀವಿ. ಒಂದಿಷ್ಟು ಚೈನ್ ಏನಾದ್ರು ನೋಡು, ತಂತಿ ಬೇಡ, ಕಟ್ ಮಾಡ್ತಾರೆ. ತೆಗಿಯಕ್ ಬರುತ್ತ ಕಣ ನಿನ್ನ ನೋಡಿ. ಆಯ್ತ್ರಿ, ನಿಮ್ದು ಬಿಡ್ರಿ. ರಾಮಣ್ಣ ಯಾರು ಇದೀರ ಹೇಳಿ. ಅದನ್ನ ಹೇಳ್ರಿ, ಉತ್ತರ ತಡಿಲ್ಲ ಇಲ್ಲಿ. ಅದು ಯಾಕೆ ಬಂದಿಲ್ಲ ಅದನ್ನ ಹೇಳ್ಸಿ. ಯಾಕೆ ಬಂದಿಲ್ಲ? ಯಾರು ರಾಮಣ್ಣ ಒಂದೇ ಇದ್ದಿದ್ದು? ರಾಮಣ್ಣ ಒಂದೇ ಇದ್ದಿದ್ದು. ನೀರಲ್ಲ ತಿಕ್ಕತ್ತೋಲ್ ನೀರಲ್ಲ ರೋಡಿ ತಡಿಲ್ಲ. ಯಾಕೆ ಬಂದಿಲ್ಲ? ಮಾತಾಡ್ಲಿ ತಡ್ರ ಮರ್ಯಾ.
ಏನ್ ಲೆಟರ್? ಯಾಕೆ ಬಂದಿಲ್ಲ? ಎಷ್ಟು ಗಂಟೆಗೆ ಕೆಲಸ? ಯಾರಿದ್ದಾರೋ? ರಾಮಣ್ಣ ಒಂದೇ ಇದ್ದಿದ್ದು, ಯಾಕೆ ಬಂದಿಲ್ಲ? ರಾಮಣ್ಣ ಬಾಜು ತಿಕ್ಕ ಕೂತಿದ್ದೀನಿ ನೋಡಿ ಅಂತ ಅನ್ನುತ್ತೆ. ಕಸ ಹೊಡಿತಾ ಇದ್ ಮಾಡ್ತಾ ಇದ್ದ ಅಷ್ಟೇ. ಅದೇ ಸರ್, ಯಾಕೆ ಬಂದಿರ್ಲಿಲ್ಲ ಸರ್? ಎಷ್ಟು ಗಂಟೆಗೆ ಬರೋದು? ಎಷ್ಟು ಗಂಟೆಗೆ ಬರೋದು? ಯಾರು ಇರಲಿಲ್ಲ ಅಂತ ನಾವ್ ಹೇಳ್ತಾ ಇಲ್ವಾ? ಕರ್ಸಿ, ಯಾರ್ ಬೇಕಾದ್ರೆ ಕರ್ಸಿ. ರಾಮಣ್ಣ ಒಂದೇ ಇದ್ದಿತ್ತು ಅಂತ. ರಾಮಣ್ಣ ಇಲ್ಲ. ಬಿಲ್ಕಾಟ್ರಲ್ಲಿ ಯಾರಿಲ್ಲ, ರಾಮಣ್ಣ ಒಂದು ಕಸ ಹೊಡ್ಕೊಂಡು ಕೂತಿದ್ದ ಅಷ್ಟೇ. ಆಮೇಲೆ ಎಷ್ಟು ಗಂಟೆಗೆ ಬರೋದು ಆಫೀಸಿಗೆ? ಎಷ್ಟು ಗಂಟೆ ಬರೋದು ಅಂತ ಯಾಕೆ ಬಂದಿರಲಿಲ್ಲ? 10:15 ಆದ್ರೂ 10:15 ನಾವೆಲ್ಲ ಸುಳ್ಳೆಲ್ಲ ಬಂದಿರ್ತಿದೀವಾ? ನಾವು ಸುಳ್ಳೆಲ್ಲ ಬಂದಿರ್ತಿದೀವಾ? ರಾಮಣ್ಣ ಒಂದೇಯಾ? ಅವ್ರೊಬ್ರೇ ಸ್ಟಾಫಾ? ಅವ್ರೊಬ್ರೇ ಸ್ಟಾಫ್ ಏನ್ರಿ? ಬೆಳಗ್ಗೆ 6 ಗಂಟೆಯಿಂದ ಏನು ಗೊತ್ತಿಲ್ಲ ಅಂತಾರೆ. ಬನ್ನಿ ಆಯ್ತು ಹೋಗಿ ಸ್ಪಾಟಿಗೆ ಸಂಘ ತೆಗೀರಿ ಅಂತ ಯಾವತ್ತು ಎಕ್ಸಿಬಿಟ್ ಆಗೋದು? ಯಾವತ್ತು ಬಂದಿದ್ರಿ? ನೋಡ್ರಿ ಇಲ್ಲಿ ಅದಾಗಿರೋದ ದನ ಕರ ಮನುಷ್ಯರು ಓಡಾಡಕ್ಕಾಗಲ್ಲ, ಆ ತರ ಇದೆ. ಯಾವತ್ತು ತೆಗಿಸ್ತೀರಾ ನೀವು? ಈ ತರ ಇದೆ. ಜಂಗಲ್ ತೆಗ್ಸಕ್ಕಾಗಲ್ವೇನ್ರಿ ಬರೀಯಾ?